ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರಿ ಉದ್ಯೋಗ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಒಂದು ಸೂಪರ್ ಅಪ್ಡೇಟ್ ಇದೆ. ಮೈಸೂರು ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಭರ್ಜರಿ ನೇಮಕಾತಿ ಪ್ರಕಟವಾಗಿದೆ. 10ನೇ ತರಗತಿ ಮತ್ತೆ PU ಡಿಪ್ಲೊಮಾ ಗ್ರಾಜುಯೇಷನ್ ಮಾಡಿದ ಅಭ್ಯರ್ಥಿಗಳಿಗೆ ಅವಕಾಶ ಇದೆ. ಸಂಬಳ 27,000ದಿಂದ 83,000 ರೂಪಾಯಿವರೆಗೂ ಇದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಎಲಿಜಿಬಿಲಿಟಿ, ಸ್ಯಾಲರಿ ಮತ್ತೆ ಫೀ, ಏಜ್ ಲಿಮಿಟ್, ಅಪ್ಲೈ ಮಾಡುವ ವಿಧಾನ ಎಲ್ಲವನ್ನು ಕ್ಲಿಯರ್ ಆಗಿ ಹೇಳ್ತಾನೆ. ವೇಕೆನ್ಸಿ ಡೀಟೇಲ್ಸ್ ನೀವು ನೋಡೋದಾದ್ರೆ ಪ್ಯೂನ್ಗೆ 75 ಹುದ್ದೆಗಳು, ಪ್ರೊಸೆಸ್ ಸರ್ವರ್ 11 ಹುದ್ದೆಗಳು, ಕಾಪಿಸ್ಟ್ 3 ಹುದ್ದೆಗಳು, ಸ್ಟೆನೋಗ್ರಾಫರ್ 3ರಿಂದ 4 ಹುದ್ದೆಗಳು. ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ನೀವು ನೋಡೋದಾದ್ರೆ ಪಿಯೋನ್ಗೆ 10ನೇ ತರಗತಿ ಪಾಸ್ ಆದ್ರೆ ಸಾಕು, ಪ್ರೊಸೆಸರ್ ಸರ್ವರ್ ಹುದ್ದೆಗೆ 10ನೇ ತರಗತಿ ಸಾಕು, ಕಾಪಿಸ್ಟ್ ಹುದ್ದೆಗೆ PUC ಅಥವಾ ಗ್ರಾಜುಯೇಷನ್ ಇರಬೇಕು, ಸ್ಟೆನೋಗ್ರಾಫರ್ ಹುದ್ದೆಗೆ PUC ಡಿಪ್ಲೊಮಾ ಅಥವಾ ಗ್ರಾಜುಯೇಷನ್ ಇರಬೇಕು. ಇನ್ನು ಸ್ಯಾಲರಿ ಡೀಟೇಲ್ಸ್ ನೋಡೋದಾದ್ರೆ ಪಿಯೋನ್ ಹುದ್ದೆಗೆ 27,000ರಿಂದ 46,675 ಇನ್ನ ಪ್ರೊಸೆಸ್ ಸರ್ವರ್ಗೆ 31,725ರಿಂದ 61,000 ರೂಪಾಯಿವರೆಗೂ ಇದೆ. ಕಾಪಿಯಿಸ್ಟ್ 34,000ರಿಂದ 67,000ವರೆಗೂ ಇದೆ. ಸ್ಟೆನೋಗ್ರಾಫರ್ಗೆ 44,000ರಿಂದ 83,000 ರೂಪಾಯಿವರೆಗೂ. ಸ್ನೇಹಿತರೆ, ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಮೇ 2026ರವರೆಗೆ. ಅಪ್ಲಿಕೇಶನ್ ಫೀ ಪಾವತಿಸಲು ಕೊನೆಯ ದಿನಾಂಕ 2 ಜೂನ್ 2026ರವರೆಗೂ ಇರುತ್ತೆ. ಸ್ನೇಹಿತರೆ, ನಿಮಗೆ ಈ ಜಾಬ್ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದ್ರೆ ಅಥವಾ ನಮ್ಮ ಮೂಲಕ ನೀವೇನಾದ್ರೂ ಅಪ್ಲೈ ಮಾಡಿಸ್ಬೇಕು ಅಂದ್ರೆ ನಾವು ಸಹಾಯ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ಮತ್ತಷ್ಟು ಡೈಲಿ ಜಾಬ್ ಅಪ್ಡೇಟ್ಸ್ ಅಥವಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಜಾಬ್ ಅಪ್ಡೇಟ್ ಅಥವಾ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್.